ರಾಜ್ಯ ಬಿಜೆಪಿಯಲ್ಲಿ ದಿಢೀರ್ ಬೆಳವಣಿಗೆಯಾಗಿದೆ. ಪುತ್ರನ ವಿರುದ್ಧ ಮಸಲತ್ತು ನಡೆಯುತ್ತಿದ್ದಂತೆ ದೆಹಲಿಗೆ ದೌಡಾಯಿಸಿದ ಯಡಿಯೂರಪ್ಪ. ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿಯಲ್ಲೂ ಬಣ ರಾಜಕಾರಣ ಗರಿಗೆದರಿದೆ. ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ನಾಯಕರುಗಳು ಬಿ.ವೈ. ವಿಜಯೇಂದ್ರರನ್ನ ಹೆಂಗಾದರೂ ಕೆಳಗಿಳಿಸಬೇಕು, ಶತಾಯ ಗತಾಯ ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಆ ಪ್ರಯತ್ನ ತಾತ್ಕಾಲಿಕ ಅಲ್ಲ, ನಿರಂತರವಾದಂತಹ ಪ್ರಯತ್ನಗಳು ನಡೀತಿದೆ. ಕುಮಾರ್ ಬಂಗಾರಪ್ಪರು ಮನೆಗೊಂದ್ಸತಿ ಓಡೋಗ್ತಾರೆ, ಸಿದ್ದೇಶ್ವರ್ ಮನೆಗೊಂದ್ಸತಿ ಮೀಟಿಂಗ್ ಮಾಡ್ಕೋತಾರೆ. ಕಮಲ ಪಡೆಯ ಒಂದು ತಂಡ ದೆಹಲಿಯಲ್ಲಿ ಮೊಕ್ಕಾಂ ಹೂಡಿ ಪ್ಲಾನ್ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ. ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಕುಮಾರ್ ಬಂಗಾರಪ್ಪ ಆ್ಯಂಡ್ ಟೀಮ್. ಈ ನಡುವೆ ಬಿ.ಎಸ್. ಯಡಿಯೂರಪ್ಪ ಕೂಡ ದೆಹಲಿಗೆ ಹೋಗಿ ಕನ್ವಿನ್ಸ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅದು ಯಾರ ಜೊತೆ ಮಾತನಾಡ್ತಾರೋ ಗೊತ್ತಿಲ್ಲ. ದೆಹಲಿಗೆ ಹಾರಿರೋದು ಕುತೂಹಲ ಮೂಡಿಸಿದೆ. ಭಿನ್ನಮತದ ಬೇಗುದಿ ಬಿಜೆಪಿ ಮನೆಯಲ್ಲಿ ಬೇಯುತ್ತಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ದೆಹಲಿ ಕದ ತಟ್ಟಿತ್ತೋ ಹಾಗೆಯೇ ಬಿಜೆಪಿಯ ಬದಲಾವಣೆಯ ಬಿರುಗಾಳಿಯು ಬಿಜೆಪಿಯೇ ವರಿಷ್ಠರ ಅಂಗಳಕ್ಕೆ ಬಿದ್ದಿದೆ. ತಂಡೋಪತಂಡವಾಗಿ ದೆಹಲಿಗೆ ತೆರಳಿದ್ದ ರೆಬಲ್ಸ್ ನಾಯಕರನ್ನ ಭೇಟಿ ಮಾಡುವಲ್ಲಿ ಸಕ್ಸಸ್. ಇಷ್ಟು ಮಾತ್ರವಲ್ಲ, ತಮಗೆ ಯಾರ ವಿರುದ್ಧ ಅಸಮಾಧಾನ ಇದೆಯೋ ಅಂತಹವರ ವಿರುದ್ಧ ಸರಣಿ ದೂರು ಕೊಟ್ಟಿದ್ದಾರೆ. ಈ ನಡುವೆ ಅಚ್ಚರಿ ಬೆಳವಣಿಗೆ ಎಂಬಂತೆ ಯಡಿಯೂರಪ್ಪ ದೆಹಲಿಗೆ ದೌಡಾಯಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ತಮ್ಮ ಪುತ್ರರೇ ಮುಂದುವರಿಸಬೇಕು ಮನವಿ ಮಾಡಲು ಬಂದ್ರಾಗೊತ್ತಿಲ್ಲ. ರೆಬಲ್ಸ್ ದೂರಿನ ಬೆನ್ನಲ್ಲೇ ರಾಜಾಹುಲಿ ರಾಷ್ಟ್ರ ರಾಜಧಾನಿಗೆ ತೆರಳಿರೋದು ಕುತೂಹಲ. ಒಂದು ಕಡೆ ಬಿಜೆಪಿಯ ಒಂದು ಬಣ ದೆಹಲಿಗೆ ಹೋಗಿದೆ. ಇನ್ನು ದೆಹಲಿಗೆ ಹೋಗಿ ಅಮಿತ್ ಶಾರನ್ನ ಭೇಟಿ ಮಾಡೋದಕ್ಕಾಗುತ್ತಾ ಅಂತ ಕೇಳಿದ್ರೆ ಆಗಲ್ಲ. ದೆಹಲಿಗೆ ಹೋಗಿ ಜೆ.ಪಿ. ನಡ್ಡಾರನ್ನ ಭೇಟಿ ಮಾಡೋದಕ್ಕಾಗುತ್ತಾ ಈ ಪಟಾಲಮ್ಮು ಅಂತ ಕೇಳಿದ್ರೆ ಆಗಲ್ಲ. ಮತ್ತಿನ್ಯಾರನ್ನ ಭೇಟಿ ಆಗಬೇಕು? ಕರ್ನಾಟಕದ ರಾಜಾಹುಲಿ ಎಂದು ಕರೆದುಕೊಳ್ಳುವ ಅಥವಾ ಕರೆಸಿಕೊಳ್ಳುವ ಯಡಿಯೂರಪ್ಪರ ವಿರುದ್ಧ ಸಾಂಪ್ರದಾಯಿಕ ಶತ್ರು ಅಂತ ಕರೆಯಲಾಗುವ ಸಂತೋಷ್ ಜಿ ಅವರನ್ನ ಭೇಟಿ ಮಾಡಬೇಕಷ್ಟೇ ಇವರುಗಳು. ಅವರನ್ನ ಭೇಟಿ ಮಾಡಿ ಇಲ್ಲಿನ ರಾಜಕೀಯ ವಿದ್ಯಮಾನಗಳನ್ನು ಅವರಿಗೆ ಅರ್ಥ ಮಾಡಿಸಿ ಕೊಡಬೇಕು. ಅವರಿಗೆ ಅರ್ಥ ಮಾಡಿಸಿಕೊಟ್ಟ ನಂತರ ವಿಜೇಂದ್ರರವರು ಈ ಹಿಂದೆ ಅಮಿತ್ ಶಾರನ್ನ ಭೇಟಿಯಾಗಿದ್ರು. ಅದಾದ ನಂತರ ಬಂದು ಹೊಸ ಹುರುಪಿನಿಂದ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಪೂರ್ಣಾವಧಿ ನಾನೇ ರಾಜ್ಯಾಧ್ಯಕ್ಷ ಅನ್ನೋ ಅರ್ಥದಲ್ಲಿ ವಿಜೇಂದ್ರ ಈಗ ಮುಂದುವರೆದಿದ್ದಾರೆ. ಈ ಬೆಳವಣಿಗೆಗಳು ಈ ಪಟಾಲಮಿಗೆ ಅಥವಾ ಈ ತಂಡಕ್ಕೆ ಅಥವಾ ಈ ನಿಯೋಗಕ್ಕೆ ಇರಿಸು ಮುರಿಸು ತಂದಿರಬಹುದು. ಹಾಗಾಗಿ ಕೂತು ಜಾಗದಲ್ಲಿ ಕೂರಕ್ಕಾಗದಲೆ, ಎದ್ದು ನಿಂತರೆ ನಿಲ್ಲಕ್ಕಾಗದಲೆ ಫ್ಲೈಟ್ ಹಿಡ್ಕೊಂಡು ಡೆಲ್ಲಿಗೆ ಹೋದ್ರು. ಇನ್ನು ಸಂತೋಷ್ ಜಿ ಸಂಘಟನಾ ಕಾರ್ಯದರ್ಶಿ ಅಂತ ಕರೀತಾರೆ. ಸಂಘಟನಾ ಕಾರ್ಯದರ್ಶಿ ಜವಾಬ್ದಾರಿ ಹೊತ್ಕೊಂಡಿರೋರು, ಹೈಕಮಾಂಡ್ನ ವರಿಷ್ಠ ಅಂತಾನೂ ಕರೀತಾರೆ ಬಿಜೆಪಿಯ. ಅವರ ಬಳಿ ಮತ್ತೊಂದು ಹೆಸರನ್ನ ರೆಫರ್ ಮಾಡೋದಕ್ಕೆ ಹೊಂಟ್ರೋ ಏನೋ, ಅದನ್ನು ಕೇಳಿಸಿಕೊಳ್ಳಬಹುದೇ ಹೊರತಾಗಿ ಸಂತೋಷ್ ಜಿ ಅವರು ಅದನ್ನ ಪ್ರಾಯೋಗಿಕ ತರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನಸ್ಸು ಮಾಡಬೇಕಾಗಿರೋದು ಜೆ.ಪಿ. ನಡ್ಡಾರಂತಹ, ಅಮಿತ್ ಶಾರಂತಹ ದೊಡ್ಡ ದೊಡ್ಡ ಶಾಗಳೇ ಹೊರತು ಇನ್ಯಾವ ಜಿಗಳಲ್ಲ ಅನ್ನೋ ಒಂದು ಚರ್ಚೆ ಇದೆ. ದೆಹಲಿಗೆ ದೌಡಾಯಿಸಿರುವಂತಹ ಈ ತಂಡ ತಮ್ಮ ಇರಾದೆಯನ್ನ ಪೂರೈಸ್ಕೊಂಡು ಮತ್ತೆ ಕರ್ನಾಟಕಕ್ಕೆ ಬರ್ತಾರೋ ಅಥವಾ ಮಗನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ದೆಹಲಿಗೆ ತೆರಳಿರುವಂತಹ ತಂದೆ ಅಥವಾ ಬಿ.ಎಸ್. ಯಡಿಯೂರಪ್ಪ ತಮ್ಮ ಇರಾದೆಯನ್ನ ಪೂರೈಸ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಬೆಳವಣಿಗೆ ಆಗಿದೆ ದಿಢೀರ್ ಅಂತ. ಇದ್ದಕ್ಕಿದ್ದ ಹಾಗೆ ಮಳೆ ಸುರಿದಂಗೆ ಇದ್ದಕ್ಕಿದ್ದ ಹಾಗೆ ಬಿಜೆಪಿಯಲ್ಲೊಂದು ಸಣ್ಣ ಡೆವಲಪ್ಮೆಂಟು. ಈಗಾಗಲೇ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ಈ ನಡುವೆ ಬಿ.ಎಸ್. ಯಡಿಯೂರಪ್ಪ ಕೂಡ ದೆಹಲಿಗೆ ಹಾರಿರೋದು ಕುತೂಹಲ ಮೂಡಿಸಿದೆ. ಭಿನ್ನಮತದ ಬೇಗುದಿ ಬಿಜೆಪಿ ಮನೆಯಲ್ಲಿ ಬೇಯುತ್ತಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ದೆಹಲಿ ಕದ ತಟ್ಟಿತ್ತೋ ಹಾಗೆಯೇ ಬಿಜೆಪಿಯ ಬದಲಾವಣೆಯ ಬಿರುಗಾಳಿಯು ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಬಿದ್ದಿದೆ. ತಂಡೋಪತಂಡವಾಗಿ ದೆಹಲಿಗೆ ತೆರಳಿದ್ದ ರೆಬಲ್ಸ್ ನಾಯಕರನ್ನ ಭೇಟಿ ಮಾಡುವಲ್ಲಿ ಸಕ್ಸಸ್ ಕಂಡಿದೆ. ಇನ್ನು ಇಷ್ಟು ಮಾತ್ರವಲ್ಲ, ತಮಗೆ ಯಾರ ವಿರುದ್ಧ ಅಸಮಾಧಾನ ಇದೆಯೋ ಅಂತಹವರ ವಿರುದ್ಧ ಸರಣಿ ದೂರು ಕೊಟ್ಟಿದ್ದಾರೆ. ಈ ನಡುವೆ ಅಚ್ಚರಿ ಬೆಳವಣಿಗೆ ಎಂಬಂತೆ ಯಡಿಯೂರಪ್ಪ ದೆಹಲಿಗೆ ದೌಡು. ರಾಜ್ಯಾಧ್ಯಕ್ಷರಾಗಿ ತಮ್ಮ ಪುತ್ರನೇ ಮುಂದುವರಿಸಬೇಕು ಮನವಿ ಮಾಡೋದಕ್ಕೆ ಬಂದ್ರಾಗೊತ್ತಿಲ್ಲ. ಒಟ್ಟಿನಲ್ಲಿ ಯಡಿಯೂರಪ್ಪನವರು ದೆಹಲಿಗೆ ಹೋಗಿದ್ದಾರೆ. ರೆಬಲ್ಸ್ ದೂರಿನ ಬೆನ್ನಲ್ಲೇ ರಾಜಾಹುಲಿ ರಾಷ್ಟ್ರ ರಾಜಧಾನಿಗೆ ತೆರಳಿರೋದು ಅತ್ಯಂತ ಕೌತುಕ ಮತ್ತು ಕುತೂಹಲವನ್ನ ಈಗಾಗಲೇ ಬಿಜೆಪಿ ಬಂಗಲೆಯಲ್ಲಿ ಮೂಡಿಸಿದೆ. ಮುಂದಿದ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಬಿಜೆಪಿಯ ಡೆವಲಪ್ಮೆಂಟ್ಗಳು ನಡೆದರಷ್ಟೇ ಗೊತ್ತಾಗಬೇಕು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.